ಬೆಟ್ಟಕ್ಕೆ ಚಳಿಯಾದರೆ ಏನ ಹೊದಿಸುವರಯ್ಯ ಅನ್ನೋ ಹಾಗೆ ನ್ಯಾಯ ತೀರ್ಮಾನ ಮಾಡೋಕೆ ಅಂತಾನೆ ನೇಮಕ ಮಾಡಿರೋ ನಾಡ್ತಕ್ಕರೆ ಇಲ್ಲಿ ತನಕ ದೂರ ತಂದಿರೋದನ್ನ ನೋಡಿದ್ರೆ ನಮಗೆ ಏನ್ ಹೇಳ್ಬೇಕು ಒಂದು ತೋಚ್ತಾ ಇಲ್ಲ. ತಾವು ಏನೂ ತೋಚದು ಅಂತ ಮೌನವಾದರೆ ನಮಗೆ ಬಹಳ ಅನ್ಯಾಯವಾದಾಗುತ್ತೆ ಮಹಾಸ್ವಾಮಿ. ಆ ಪೂವಿ ನನ್ನ ಮಗನ ಕೈ ಹಿಡಿಬೇಕಾದ ಹೆಣ್ಣು ಮಹಾಸ್ವಾಮಿ. ಚಂಗಮಣಿ, ಅವ್ರ ಮಗನ ಕೈ ಹಿಡಿಬೇಕಾದ ಹೆಣ್ಣನ್ನ ನೀನ್ ನೋಡಿದಿ ಯಾವಾಗ? ಕಾವೇರಿ ಜಾತ್ರೆಯಲ್ಲಿ. ಕಾವೇರಿ ಜಾತ್ರೆಯಲ್ಲಿ ಎಲ್ಲಿ? ಪೂವಿ ಸುಳಿಲ್ ಸಿಕ್ಕಾಕೊಂಡಿದ್ಲು ಮಹಾಸ್ವಾಮಿ. ನಾನ್ ನೀರ್ನಲ್ಲಿ ಧುಮುಕಿ ಅವಳನ್ನ ದಡಕ್ಕೆ ಎತ್ಕೊಂಡ್ಬಂದೆ. ಆಗ್ಲೇ ಪೂವಿನ ನಾನು ನೋಡಿದ್ದು. ಆಮೇಲೆ ಗದ್ದೆ ಓಟದಲ್ಲಿ ಗೆದ್ದು ಹಿಂತಿರುಗುವಾಗ ದಾರಿಲಿ ನಾವಿಬ್ರು ಸಂಧಿಸಿದ್ವಿ. ಆಮೇಲೆ ಆಮೇಲೆ ಮದುವೆ ಮಂಟಪ ಅಷ್ಟೇ. ಏನು ಪೂವಿ, ಚಂಗುಮಣಿನೇ ಬಂದು ನಿನ್ನ ನೋಡ್ತಿದ್ನೋ ಇಲ್ಲ ನೀನೇ ಹೋಗಿ ಅವನನ್ನ ಕಾಣ್ತಿದ್ಯೋ? ನಾನೇ ಹೋಗಿ ನೋಡ್ತಾ ಇದ್ದೆ. ಆಮೇಲೆ ಏನಾಯ್ತು ಚಂಗುಮಣಿ? ನಾನು ನಮ್ಮ ಮಾವ ಸೋಮಯ್ಯ ಸುಬ್ಬಯ್ಯನವ್ರ ಮನೆಗೆ ಹೆಣ್ಣು ಕೇಳಕ್ ಹೋದಿವಿ ಮಹಾಸ್ವಾಮಿ. ಆಮೇಲೆ ಆಸ್ತಿ, ಅಂತಸ್ತು, ಘನತೆ, ಗೌರವ ಯಾವುದರಲ್ಲೂ ನಮಗೆ ಸರಿಸಮಾನತೆ ಇಲ್ದಿರೋ ಒಬ್ಬ ಸಾಮಾನ್ಯ ಸೇವಕನಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿದ್ರು ಮಹಾಸ್ವಾಮಿ. ಓಹೋ, ನ್ಯಾಯವೇ? ಉತ್ತ ನಾಯಕರು ಸುಮ್ಮನಿದ್ರೇನು? ಎಲ್ಲಾದ್ರೂ ಉಂಟೆ ಮಹಾಸ್ವಾಮಿ. ತಿಪ್ಪೆ ಮೇಲ್ರೋ ದುಂಬಿ ಉಪ್ಪರಿಗೆ ಮೇಲ್ರೋ ತಾವ್ರೆಗೆ ಆಸೆ ಪಟ್ರೆ ಎಲ್ಲಾದ್ರೂ ಸಿಗುತ್ತೇನೋ ಬೆಪ್ಪೆ ಅಂತ ಛೀಮಾರಿ ಹಾಕದೆ. ಭಲೆ ಭಲೆ, ಸರಿಯಾಗಿ ಹೇಳಿದ್ರಿ. ಇಷ್ಟೆಲ್ಲ ಆದ್ಮೇಲೂ ಇವನಿಂಥ ಯೋಗ್ಯ ಕೆಲಸ ಮಾಡಿದಾನಲ್ಲ, ಈಗ ನಾವೇನು ಮಾಡ್ಬೇಕು ಮಹಾಪ್ರಭು? ಚಂಗುಮಣಿ, ಇದಕ್ಕೆ ನೀನೇನ್ ಹೇಳ್ತೀಯ? ಚಂಗುಮಣಿ, ನಿನ್ನೆ ಕೇಳ್ತಾ ಇರೋದು, ಅವ್ರೇನ್ ಮಾಡ್ಬೇಕೀಗ? ಅವರ ಅರ್ಥ ಮೀಸೆನ ತೆಗೆಸ್ಕೋಬೇಕು ಮಹಾಸ್ವಾಮಿ. ಸದ್ದು ಸದ್ದು. ಕಾರಣ? ಮಹಾಸ್ವಾಮಿ, ನಾನು ಪೂವಿನ ಮದುವೆ ಆದ್ರೆ ಉತ್ತ ನಾಯಕರು ತಮ್ಮ ಅರ್ಧ ಮೀಸೆನ ಬೋಳಿಸ್ಕೊತೀನಿ ಅಂತ ಹಠ ಕಟ್ಟಿದ್ರು. ನಾನು ಮದುವೆ ಆಗದೆ ಹೋದರೆ ನಾಲಿಗೆ ಕತ್ತರಿಸ್ಕೊತೀನಿ ಅಂತ ನಾನು ಹಠ ಕಟ್ಟಿದ್ದೆ. ಅದಕ್ಕೆ ಆಡದ ಮಾತನ್ನ ಉಳಿಸ್ಕೋಬೇಕಾದ್ರೆ ಅವರದರಂತೆ ನಡ್ಕೊಳ್ಳೇಬೇಕು ಮಹಾಸ್ವಾಮಿ. ಏನು ಉತ್ತ ನಾಯಕರೇ, ಚಿಂತೆ ಇಲ್ಲ. ಅವರ ಮಾತಿನಂತೆ ಅವರು ನಡೆದುಕೊಳ್ಳದೆ ಹೋದ್ರು ಅವರ ಮೀಸೆಗಾದರೂ ಬೆಲೆ ಕೊಟ್ಟು ಆದದ್ದಾಯ್ತೆಂದು ಹೇಳಿ ಈ ವಿಷಯವನ್ನು ಇಲ್ಲಿಗೆ ಮುಗಿಸುವುದು ಒಳ್ಳೆಯದು. ಕ್ಷಮಿಸಬೇಕು ಮಹಾಸ್ವಾಮಿ, ಈ ನಿಮ್ ತೀರ್ಮಾನ ನಮಗ್ ತೃಪ್ತಿ ಇಲ್ಲ. ಅಂದರೆ ನಿಮ್ಮ ಅಭಿಪ್ರಾಯ ಉತ್ತ ನಾಯಕರು ಅರ್ಧ ಮೀಸೆ ತೆಗೆಸಲೇಬೇಕು ಅಂತಾನೆ? ಮಹಾಸ್ವಾಮಿ, ಸುಬ್ಬಯ್ಯನವರು ಹೇಳ್ತಾ ಇರೋದು ನನ್ನ ಮೀಸೆ ವಿಷಯ ಅಲ್ಲ, ಈಗ ನಡೆದಿರೋ ಮೋಸದ ಮದುವೆ ವಿಷಯ. ಮೋಸ? ಮೋಸದ ಮದುವೆನಾ ಇದು? ಸುಬ್ಬಯ್ಯ, ಚಂಗುಮಣಿ ನಿಮ್ಮ ಮಗಳ ಪ್ರಾಣ ಉಳಿಸಿದ್ದು ಮೋಸ. ಚಂಗುಮಣಿ ಮತ್ತು ಪೂವಿ ಒಬ್ಬರನ್ನೊಬ್ರು ಪ್ರೀತಿಸಿ ನಿಮ್ಗಳ ಆಶೀರ್ವಾದ ಪಡೆದು ಸಂಪ್ರದಾಯಬದ್ಧವಾಗಿ ಮದುವೆಯಾದದ್ದು ಮೋಸ ಅಲ್ಲವೇ? ಛೇ, ನೀವು ಹಿರಿಯರು, ಮೇಲಾಗಿ ತಿಳಿದವರು.